ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಗಳ ಇನ್ನುಳಿದ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ, ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ಬುದ್ಧಿಬಲ ಇದೆ, ಅನುಕೂಲ ಉಂಟಾಗುತ್ತೆ. ಆದರೆ ವಿರೋಧಗಳು ಇದ್ದಾವೆ. ಬುದ್ಧಿವಂತರಿಗೆ ವಿರೋಧಿಗಳು ಜಾಸ್ತಿ. ಆ ರೀತಿಯಲ್ಲಿ ನಿಮಗೆ ತೊಡಕನ್ನು ಸೂಚಿಸುತ್ತೆ. ಈ ದಿವಸ ಅಧಿಕವಾದ ವ್ಯಯ ಇದೆ. ತುಂಬ ಆಪ್ತರು, ಇಷ್ಟಪಟ್ಟವರು ದೂರ ಆಗಿಬಿಡ್ತಾರೆ. ಮನಸ್ತಾಪ ಬರೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಸಂಕಟ, ವ್ಯಥೆ ಇದೆ. ಈ ದಿವಸ ಅಷ್ಟೇನೂ ಸರಳವಾಗಿ ಸುಲಭವಾಗಿಲ್ಲ. ಹೀಗಾಗಿ ಪ್ರಾರ್ಥನೆಗೆ ನೀವು ಈ ದಿವಸ ತಪ್ಪದೇ ನೀವು ಕೂಡ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಮಕ್ಕಳಿಂದ ಸಹಕಾರ ಸಿಗುತ್ತೆ. ಸ್ವಲ್ಪ ಉದರ ಬಾಧೆ, ಸಣ್ಣ ಪ್ರಮಾಣದ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದರ ನಿವಾರಣೆಗೆ ಸುಬ್ರಹ್ಮಣ್ಯ ಕವಚ ಹೇಳಿಕೊಂಡ್ರೆ ಸಾಕಾಗುತ್ತೆ. ಅನುಕೂಲ ಹೆಚ್ಚಾಗಿದೆ, ಆತಂಕ ಬೇಡ. ಇನ್ನು ಧನುರಾಶಿಯವರಿಗೆ ಈ ದಿವಸ ಪ್ರಯಾಣದಲ್ಲಿ ನೀರಿನ ಕಂಟಕಗಳು, ತೊಂದರೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಇನ್ನು ಬಂಧುಗಳಲ್ಲಿ ಅಸಮಾಧಾನ ಬರುತ್ತೆ. ತಾಯಿ ಬಂಧುಗಳಲ್ಲಿ ಸ್ವಲ್ಪ ಬೇಸರ, ಭಿನ್ನಾಭಿಪ್ರಾಯ ಬರೋ ಸಾಧ್ಯತೆ ಇದೆ. ಹುಷಾರು. ಇನ್ನು ಕೆಲಸದಲ್ಲಿ ಕಿರಿಕಿರಿ ಇದೆ. ಈ ದಿವಸ ಮಾಂದಿ ಉದಿಯಾಗಿರೋ ಕಾರಣದಿಂದಾಗಿ ಈ ದಿವಸ ಸ್ವಲ್ಪ ಅಸಮಾಧಾನವಾಗಿರ್ತೀರ. ಗುರು ದೃಷ್ಟಿ ಇದೆ. ಈ ಕಾರಣದಿಂದಾಗಿ ಹಿರಿಯರ ಗುರು ಮಾರ್ಗದರ್ಶನ ಸಿಗುತ್ತೆ. ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಗಾಬರಿ ಬೇಡ. ತಪ್ಪದೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಮಕರ ರಾಶಿಯವರಿಗೆ ಈ ದಿವಸ ತಂದೆ ಮಕ್ಕಳಲ್ಲಿ ವಿರೋಧಗಳು ಬರುತ್ತೆ. ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗುತ್ತೆ. ಗಂಟಲು, ಕಿವಿ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಅನಾನುಕೂಲವಾಗಿದೆ ಈ ದಿವಸ ಮಕರ ರಾಶಿಯವರಿಗೆ. ವ್ಯಾಪಾರಿಗಳಿಗೆ ಸ್ವಲ್ಪ ಪರವಾಗಿಲ್ಲ, ಸಣ್ಣ ಪ್ರಮಾಣದ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ಈ ದಿವಸ ತಪ್ಪದೆ ನೋಡಿ, ಈಶ್ವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ, ಉದ್ದು, ಅವರೆ ಇವುಗಳನ್ನು ದಾನ ಮಾಡಿ. ಕುಂಭರಾಶಿಯವರಿಗೆ ಈ ದಿವಸ ನೋಡಿ, ಆಹಾರದ ತೊಂದರೆ, ನೀರಿನ ತೊಂದರೆ, ವಾಟರ್ ಇನ್ಫೆಕ್ಷನ್ ಇವುಗಳೆಲ್ಲರೂ ಇದೆ. ಹುಷಾರು. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಮತ್ತು ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಸ್ತ್ರೀಯರೇ ಪರಸ್ಪರ ಕಲಹಕ್ಕೆ ನಾಂದಿ ಆಗಿಬಿಡುತ್ತೆ. ಒಂದು ಸಣ್ಣ ಮಾತು ದೊಡ್ಡ ಪ್ರಮಾದಕ್ಕೆ ಜ್ವಾಲೆ ಆಗಿಬಿಡುತ್ತೆ. ಒಂದು ಸಣ್ಣ ಕಿಡಿ ಜ್ವಾಲಾಗ್ನಿ ಆಗಬಾರ್ದು. ಅದನ್ನು ಶಮನ ಮಾಡಬೇಕು. ಶಾಂತವಾಗಿರಿ. ಇನ್ನು ಕೆಲಸದಲ್ಲಿ ಪರವಾಗಿಲ್ಲ, ಅನುಕೂಲಕರವಾಗಿದೆ. ಈ ದಿವಸ ವಸ್ತು ನಷ್ಟತೆ, ಮನಸ್ಸಿಗೆ ತೊಡಕು, ಬೇಸರ ಇವುಗಳಿದ್ದಾವೆ. ಈ ದಿವಸ ನಿಮಗೆ ಸ್ವಲ್ಪ ಅಸಮಾಧಾನ ಹೆಚ್ಚಾಗಿರ್ತದೆ. ಇದರ ನಿವಾರಣೆಗೆ ನೋಡಿ, ದುರ್ಗಾ ಸಹಸ್ರನಾಮ ಅದು ತುಂಬ ದಾಟಿ ಬಿಡುತ್ತೆ ಕಷ್ಟವನ್ನು. ಇಲ್ಲ ದುರ್ಗಾ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ. ಇನ್ನು ಮೀನರಾಶಿಯವರಿಗೆ ಆರೋಗ್ಯ ಬಾಧೆ ಸೂಚಿಸ್ತಾ ಇದೆ. ಉದರ ಬಾಧೆ ಇದೆ. ತಲೆನೋವು, ತಲೆ ಸಿಡಿತ ಸೂಚಿಸ್ತಾ ಇದೆ. ಅಲರ್ಜಿ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ವ್ಯಾಪಾರಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ. ಈ ದಿವಸ ನಿಮಗೂ ಕೂಡ ಕಠಿಣವಾಗಿದೆ. ಕೆಲವು ಸಂದರ್ಭಗಳಲ್ಲಿ ಹಾಗಾಗುತ್ತೆ, ಆತಂಕ ಬೇಡ. ಇದಕ್ಕೇನಪ್ಪ ಪರಿಹಾರ? ಒಂದು ನಾಗ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಗ ಸನ್ನಿಧಾನಕ್ಕೆ ಹೋಗಿ ಒಂದು ಎಳನೀರನ್ನು ಕೊಟ್ಟು ಬನ್ನಿ. ತುಂಬ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು, ಆ ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಸರಳವಾದ ಮಂತ್ರ ಗಮನಿಸಿ. ಓಂ ಕಮಲಾಯೈ ನಮಃ. ಪ್ರಾರಂಭದಲ್ಲಿ ಹೇಳಿದೆ, ಕಮಲ ಪುಷ್ಪವನ್ನು ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಅಂತ. ಆಗಲಿಲ್ಲ ಅಂದರೆ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಈ ದಿನದ ಸಂಚಿಕೆಯಲ್ಲಿ ಪಂಚಾಂಗದ ಮಹತ್ವ, 12 ರಾಶಿಗಳ ಫಲಾಫಲ, ಹಾಗೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.